ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಗತ್ ಸಿಂಗ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಕೂಡ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಕೊಟ್ಟಿದ್ದೀನಿ, ಫಾಲೋ ಮಾಡಿ. ಹಾಗೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಎಲ್ಲರೂ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್, ನಾವು ನೆಕ್ಸ್ಟ್ ಬರ್ತಕ್ಕಂಥ ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಆಗಿರ್ಬೋದು, SSC ಆಗಿರ್ಬೋದು, ಅಥವಾ ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು, ಅದಕ್ಕೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆದಂಥ ಜನರಲ್ ಇಂಗ್ಲೀಷಲ್ಲಿ ನಮಗೆ ಒಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ನಾವಿವತ್ತು ನೋಡೋಣ. ಪ್ರಶ್ನೆ ಮತ್ತು ಉತ್ತರ ಮತ್ತು ಅದಕ್ಕೆ ಎಕ್ಸ್ಪ್ಲನೇಷನ್ ವಿವರಣೆ ಸಹಿತ ನಾವಿವತ್ತು ಒನ್ ಬೈ ಒನ್ ನಾವು ನೋಡಿಕೊಂಡು ಹೋಗೋಣ. ಹಾಗಿದ್ರೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಡಿಸ್ಪೈಟ್ ದ ಅಗೋನಿ ಕಾಸ್ಡ್ ಡ್ಯಾಶ್ ಪೇನ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಸರ್ವೈವಲ್ ಅಂತ ಇದೆ. ಇದರಲ್ಲಿ ಆಪ್ಷನ್ ಇದೆ 4. ಆಪ್ಷನ್ 1 ಇನ್, ಆಪ್ಷನ್ 2 ವಿತಿಂಗ್, ಆಪ್ಷನ್ 3 ಬೈ, ಆಪ್ಷನ್ 4 ಡ್ಯೂರಿಂಗ್. ಹಾಗಿದ್ರೆ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ವಿತ್ ಸೂಟೇಬಲ್ ವರ್ಡ್ ಅನ್ನು ನಾವು ಫಿಲ್ ಮಾಡಬೇಕು. ಹಾಗಿದ್ರೆ ಈ ಡಿಸ್ಪೈಟ್ ದ ಅಗೋನಿ ಕಾಸ್ಡ್ ಇದು ಏನಿದು ಕನ್ನಡದಲ್ಲಿ ಅಂತ ನೋಡಿದ್ರೆ, ನಾವು ಈ ದುಃಖದಿಂದ ಆದ ನೋವನ್ನು ಹೊರತುಪಡಿಸಿಯೂ ನಾವು ಬದುಕಬೇಕು ಅಂತ ಇಲ್ಲಿ ಆಗುತ್ತೆ. ಹಾಗಾದ್ರೆ ಈ ದುಃಖದಿಂದ ಅಂದ್ರೆ ಪೇನ್, ಅಂದ್ರೆ ಈ ಪೇನ್ ಅನ್ನೋದೇನಿದೆ ದುಃಖ, ಅಂದ್ರೆ ದುಃಖದಿಂದ ಅಂದಾಗ ನಾವೇನಾಗುತ್ತೆ ಇಲ್ಲಿ ಆಪ್ಷನ್ 3 ಆಗುತ್ತೆ. ಆಪ್ಷನ್ 3 ಏನು, ಬೈ ಪೇನ್ ಅಂದ್ರೆ ದುಃಖದಿಂದ. ಇಲ್ಲಿ ಇನ್ನಿದೆ, ಇನ್ನಂದ್ರೆ ದುಃಖದಲ್ಲಿ ಆಗುತ್ತೆ, ಆಪ್ಷನ್ ಬರಲ್ಲ. ಇದೇನಾಗುತ್ತೆ ವಿತಿಂಗ್ ಐತಿ, ಬಟ್ ಇದು ಕೂಡ ಆಗಲ್ಲ, ಅಂದ್ರೆ ದುಃಖದೊಳಗೆ. ಅದೇ ಬೈ ಅಂದ್ರೆ ದುಃಖದಿಂದ. ಈ ಡ್ಯೂರಿಂಗ್ ಅಂತಂದ್ರೆ ದುಃಖದ ಸಮಯದಲ್ಲಿ. ಬಟ್ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಬೈ, ಅಂದ್ರೆ ದುಃಖದಿಂದ. ಅಂದ್ರೆ ದುಃಖದಿಂದ ಆದ ನೋವನ್ನು ಹೊರತುಪಡಿಸಿಯೂ ನಾವು ಬದುಕಬೇಕು ಅಂತ ಇದರದ್ದು ಆನ್ಸರ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ದ ಲ್ಯಾಂಪ್ ಫೆಲ್ ಅಂಡ್ ಬ್ರೋಕನ್ ಡ್ಯಾಶ್ ಪೀಸಸ್. ಅಂದ್ರೆ ಲ್ಯಾಂಪ್ ಏನಾತಿಲ್ಲ, ಲ್ಯಾಂಪ್ ಪೀಸ್ಗಳಾಗಿ ಒಡೆದು ಹೋಯಿತು, ಅಂದ್ರೆ ಲ್ಯಾಂಪ್ ತುಂಡುಗಳಾಗಿ ಒಡೆದು ಹೋಯಿತು ಅಂತ ಇದು ಅರ್ಥ. ಹಾಗಿದ್ರೆ ಆಪ್ಷನ್ ಇದೆ, ಆಪ್ಷನ್ 1 ಇಂಟು, ಆಪ್ಷನ್ 2 2, ಆಪ್ಷನ್ 3 ವಿತ್, ಆಪ್ಷನ್ 4 8. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 1 ಇಂಟು. ಯಾಕಂದ್ರೆ ಇಂಟು ಅಂದ್ರೆ ಗಳಾಗಿ ಅಥವಾ ಗಳಲ್ಲಿ ಅಂತ ಕರಿತೀವಿ. ಅದೇ 2 ಅಂದ್ರೆ ಗೆ ಅಥವಾ ತುಂಡುಗಳಿಗೆ ಅಂತ ಆಗುತ್ತೆ, ಇದು ಬರಲ್ಲ. ವಿತ್ ಅಂದ್ರೆ ತುಂಡು ಅಥವಾ ತುಂಡು ಪೀಸ್ಗಳ ಜೊತೆ ಆಗುತ್ತೆ, ಇದು ಕೂಡ ಬರಲ್ಲ. ಎಟ್ ಇದು ತುಂಡುಗಳೆಡೆಗೆ ಅಂತ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ, ತುಂಡುಗಳಾಗಿ ಆಗಿದೆಯಲ್ಲ, ಅದಕ್ಕೆ ಇಲ್ಲಿ ಏನಪ್ಪಾ ಅಂದ್ರೆ ಆಪ್ಷನ್ 1 ಇಂಟು ಇದಕ್ಕೆ ಸರಿಯಾದಂತ ಉತ್ತರ. ನೋಡ್ರಿ, ಲ್ಯಾಂಪ್ ಪೀಸ್ಗಳಾಗಿ ಅಥವಾ ತುಂಡುಗಳಾಗಿ ಒಡೆದು ಹೋಯಿತು. ಗಳಾಗಿ ಅಂದ್ರೆ ಇಂಟು ಅಂತ ಬರುತ್ತೆ, ಅದಕ್ಕೆ ಆಪ್ಷನ್ 1 ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್, ದ ಟೈರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ದ ಶೇಡ್ ಆಫ್ ದಿ ಟ್ರೀ ಅಂತ ಇದೆ. ಆಪ್ಷನ್ ಇದೆ ಇಲ್ಲಿ, ಆಪ್ಷನ್ 1 ಅಂಡರ್, ಆಪ್ಷನ್ 2 ಇಂಟು, ಆಪ್ಷನ್ 3 ಇನ್, ಆಪ್ಷನ್ 4 ವಿತ್. ಇಲ್ಲೇನಪ್ಪ ಅಂದ್ರೆ ಪ್ರಯಾಣಿಕ ನೆರಳಿನಲ್ಲಿ ಅಥವಾ ನೆರಳಿನ ಅಡಿಯಲ್ಲಿ ಕುಳಿತುಕೊಂಡಿದ್ದ ಅಂತ ಇದು ಕನ್ನಡದಲ್ಲಿ ಅರ್ಥ. ಆದರೆ ನೆರಳಿನಲ್ಲಿ ಅಥವಾ ನೆರಳಿನ ಅಡಿಯಲ್ಲಿ ಅಂತ ಅಂದ್ರೆ ನಮ್ಗೆ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ 3 ಇನ್ ಅಂತ ಕರೆಕ್ಟ್ ಆಗುತ್ತೆ. ಹಾಗಿದ್ರೆ ಯಾಕಪ್ಪ ಅಂದ್ರೆ ಈ ಅಂಡರ್ ಅಂದ್ರೆ ಏನದು ಕೆಳಗಡೆ, ಇಲ್ಲಿ ಅವನು ನೆರಳಿನಲ್ಲಿ ಅಂತ ಇದೆ, ಬಟ್ ಇದು ಏನಾಗುತ್ತೆ ನೆರಳಿನ ಕೆಳಗಡೆ ಅಂತ ಬರಲ್ಲ, ಆಪ್ಷನ್ ರಾಂಗು. ಆಪ್ಷನ್ 2 ಇಂಟು ಅಂದ್ರೆ ಒಳಗಡೆ, ಅಂದ್ರೆ ನೆರಳಿನ ಒಳಗಡೆ ನಾವು ಕೂತ್ಕೊಳ್ಳಲ್ಲ, ಹೌದಾ, ಇದು ಕೂಡ ರಾಂಗ್. ಬಟ್ ಇನ್ ಅಲ್ಲಿ ಅಥವಾ ನಲ್ಲಿ ಅಂತ ಕರಿತೀವಿ ನಾವು, ಅಂದ್ರೆ ನೆರಳಿನಲ್ಲಿ. ಇದು ಇನ್ ಏನಪ್ಪ ಕರೆಕ್ಟ್ ಆದಂತ ಆನ್ಸರ್. ನೆಕ್ಸ್ಟ್ ವಿತ್ ಅಂತ ಇದೆ, ವಿತ್ ಅಂದ್ರೆ ಜೊತೆಗೆ, ನಾವು ನೆರಳಿನ ಜೊತೆಗೆ ಏನ್ ಮಾಡಲ್ಲ, ಕುಳಿತುಕೊಳ್ಳಲ್ಲ, ಅದಕ್ಕೆ ಇದು ಕೂಡ ಏನಿದೆ ಆಪ್ಷನ್ ಅಲ್ಲ. ಹಾಗಿದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇನ್, ಅಂದ್ರೆ ನೆರಳಿನಲ್ಲಿ, ಪ್ರಯಾಣಿಕ ನೆರಳಿನಲ್ಲಿ ಕುಳಿತುಕೊಂಡಿದ್ದ ಅಥವಾ ನೆರಳಿನ ಅಡಿಯಲ್ಲಿ ಕುಳಿತುಕೊಂಡಿದ್ದ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಡಿಗ್ರೆಸ್ ಅಂದ್ರೆ
ಇಲ್ಲಿ ಈ ಪದದ ಸಮಾನಾರ್ಥಕ ಪದ ಯಾವುದು, ಸಿನೋನಿಮ್ ವರ್ಡ್ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 1 ಕನ್ಫ್ಯೂಷನ್, ಆಪ್ಷನ್ 2 ಡಿವೇಟ್, ಆಪ್ಷನ್ 3 ಟ್ರಬಲ್, ಆಪ್ಷನ್ 4 ಇಂಡೈಜೆಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಡಿಗ್ರೇಸ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಇದರ ಕನ್ನಡದಲ್ಲಿ ಅರ್ಥ ದಾರಿ ಬಿಟ್ಟು ಹೋಗು ಅಂತ ಅರ್ಥ ಕೊಡುತ್ತೆ. ಅದೇ ರೀತಿ ಕನ್ಫ್ಯೂಷನ್ ಅಂದ್ರೆ ಏನು, ಗೊಂದಲ, ಗಲಿಬಿಲಿ. ಈ ಡಿವೇಟ್ ಅಂದ್ರೆ ದಾರಿ ಬಿಟ್ಟು ಹೋಗೋದು, ದಾರಿಯಿಂದ ವಿಮುಖವಾಗು. ಟ್ರಬಲ್ ಅಂದ್ರೆ ತೊಂದರೆ. ಇಂಡೈಜೆಷನ್ ಅಂದ್ರೆ ಅಜೀರ್ಣ. ಹಾಗಿದ್ರೆ ಈ ಡಿಗ್ರೆಸ್ ಅನ್ನೋದಕ್ಕೆ ಸಮಾನಾರ್ಥಕ ಪದ ಯಾವ್ದು ಕೊಡ್ತಿಲ್ಲ ನಮ್ಗೆ, ಡಿವೇಟ್ ಅಂದ್ರೆ ಏನು, ದಾರಿ ಬಿಟ್ಟು ಹೋಗೋದು, ದಾರಿಯಿಂದ ವಿಮುಖ ಹೋಗು. ಅದಕ್ಕೋಸ್ಕರ ಏನಾಗುತ್ತೆ, ಆಪ್ಷನ್ 2 ಇಲ್ಲಿ ಸರಿಯಾದಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಗ್ಲೀ ಇದಕ್ಕೆ ಸಿನೋನಿಮ್ ವರ್ಡ್ ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸಮಾನಾರ್ಥಕವಾದಂತ ಪದವನ್ನ ನಾವಿಲ್ಲಿ ಇದಕ್ಕೆ ಹೇಳ್ಬೇಕಾಗುತ್ತೆ. ಆಪ್ಷನ್ 1 ಡಿಲೈಟ್, ಆಪ್ಷನ್ 2 ಶೌಟ್, ಆಪ್ಷನ್ 3 ಶ್ಯಾಡ್, ಆಪ್ಷನ್ 4 ವೀಪ್. ಗ್ಲೀ ಅಂದ್ರೆ ಏನಪ್ಪಾ ಅಂದ್ರೆ ಹಿಗ್ಗು ಅಥವಾ ಸಂತೋಷವಾಗು, ಇಟ್ ಮೀನ್ಸ್ ಹ್ಯಾಪಿನೆಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಗ್ಲೀಗೆ ಸಮಾನಾರ್ಥಕವಾದಂತ ಪದ ಯಾವ್ದಪ್ಪ ಅಂದ್ರೆ ನಾವಿಲ್ಲಿ ನೋಡೋಣ. ಹಾಗೆ ಈ ಡಿಲೈಟ್ ಅಂದ್ರೆ ಏನಂತ ನಾವು ನೋಡೋದಾದ್ರೆ ಆನಂದ, ಸಂತೋಷ ಅಂತ ಇಲ್ಲಿ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಶೌಟ್ ಅಂದ್ರೆ ಕಿರುಚಾಡು ಅಂತ ಅರ್ಥ ಕೊಡುತ್ತೆ. ಸ್ಯಾಡ್ ಅಂದ್ರೆ ದುಃಖ, ವೀಪ್ ಅಂದ್ರೆ ಕಣ್ಣೀರು. ಹಾಗಿದ್ರೆ ಇಲ್ಲಿ ಗ್ಲೀ ಅಂದ್ರೆ ಏನಂದ್ವಿ ನಾವು, ಹಿಗ್ಗು ಅಥವಾ ಸಂತೋಷ ಅಂದ್ವಿ. ಅದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಡಿಲೈಟ್ ಅಂದ್ರೆ ಆನಂದ ಅಥವಾ ಸಂತೋಷವಾಗುವಂತ ಇಲ್ಲಿ ಅರ್ಥವನ್ನು ಕೊಡುತ್ತೆ. ಹಾಗಿದ್ರೆ ಆಪ್ಷನ್ 1 ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಟ್ಯಾಸಿಟರ್ನ್ ಅಂತ ಇದೆ. ಇದಕ್ಕೂ ಕೂಡ ನಾವೇನ್ ಮಾಡ್ಬೇಕು, ಇಲ್ಲಿ ಸಿನೋನಿಮ್ ವರ್ಡ್ ಅನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಹಾಗಿದ್ರೆ ಆಪ್ಷನ್ ಇದೆ. ಫಸ್ಟ್ 1 ಟಾಕ್ಟೈವ್, ಸೆಕೆಂಡ್ 1 ರಿಸರ್ವ್ಡ್, ಥರ್ಡ್ 1 ಸೆನ್ಸಿಟಿವ್, ಫೋರ್ತ್ ಆಪ್ಷನ್ ಟೆಂಪರ್ಡ್. ಅಂದ್ರೆ ಈ ಟ್ಯಾಸಿಟರ್ನ್ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಸ್ವಭಾವಕ್ಕೆ ಸಂಬಂಧಿಸಿದೆ. ಇಟ್ ಮೀನ್ಸ್ ಸಮಾಧಾನವಾಗಿರುವ ಅಥವಾ ಮೌನವಾಗಿರುವಂತ ಇದರ ಅರ್ಥವನ್ನು ಕೊಡುತ್ತೆ. ಹಾಗಿದ್ರೆ ಈ ಟಾಕ್ಟೈವ್ ಅಂದ್ರೆ ಹೆಚ್ಚು ಮಾತನಾಡುವುದು. ಈ ರಿಸರ್ವ್ಡ್ ಅಂದ್ರೆ ತನ್ನಷ್ಟಕ್ಕೆ ತಾನಿದ್ದು ಬಿಡುದು, ತನ್ನ ಅತಿ ಕಡಿಮೆ ಮಾತಾಡೋದು. ನೆಕ್ಸ್ಟ್ ಸೆನ್ಸಿಟಿವ್ ಅಂದ್ರೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಟೆಂಪರ್ ಅಂದ್ರೆ ಕೋಪಿಷ್ಟ, ಅದು ಬಹಳ ಸಿಟ್ ಮಾಡ್ತಾನ ಅಂತ ಇರ್ತಾನೆ, ಬಹಳ ಟೆಂಪರ್ ಅದನ ಅಂತ ಕರಿದಿರ್ತೀವಿ. ಹಾಗಿದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ 2 ಅಂದ್ರೆ ಆಪ್ಷನ್ 2 ಇದಕ್ಕೆ ಸರಿಯಾದಂತ ಉತ್ತರ. ಯಾಕೆ ನಾವೇನಂದ್ವಿ, ಟ್ಯಾಸಿಟರ್ನ್ ಅಂದ್ರೆ ನಾವೇನಂದ್ವಿ ಮೌನವಾಗಿರುವಂತ ಅಂದ್ವಿ. ಅದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ರಿಸರ್ವ್ಡ್ ಅಂದ್ರೆ ತನ್ನಷ್ಟಕ್ಕೆ ತಾನಿರುವುದು ಅಥವಾ ಅತಿ ಕಡಿಮೆ ಮಾತನಾಡುವುದು. ಅತಿ ಕಡಿಮೆ ಮಾತಾಡಿರಿ ಅಂತ ನಾವಿಗೆ ಮೌನಿ ಅಂತಾನೆ ಕರಿತೀವಿ, ಅಂದ್ರೆ ಮೌನವಾಗಿರೋದು ಅಂತಾನೆ ಕರಿತೀವಿ. ಅದಕ್ಕೋಸ್ಕರ ಏನಾಗುತ್ತೆ, ಆಪ್ಷನ್ 2 ರಿಸರ್ವ್ಡ್ ಅನ್ನೋದು ಇಲ್ಲಿ ಸರಿಯಾದಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಇಂಪೇರ್ ಇದ್ರದ ಸಿನೋನಿಮ್ ಏನು ಅಥವಾ ಸಮಾನಾರ್ಥಕ ಪದ ಯಾವ್ದಪ್ಪ ಅಂತ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ 1 ಕಪಲ್, ಆಪ್ಷನ್ 2 ರಿವಲ್, ಆಪ್ಷನ್ 3 ಡ್ಯಾಮೇಜ್, ಆಪ್ಷನ್ 4 ಪರ್ಮಿಷನ್. ಹಾಗೆ ಫಸ್ಟ್ 1 ಏನು, ಕಪಲ್ ಅಂದ್ರೆ ಏನಪ್ಪ ಅಂದ್ರೆ ಜೋಡಿ, ರಿವಲ್ ಅಂದ್ರೆ ಕಡು ವೈರಿಗಳು, ಡ್ಯಾಮೇಜ್ ಅಂದ್ರೆ ಹಾನಿಗೊಳಗಾದ ಅಥವಾ ಹಾನಿಯಾದ ಅಂತ ಕರಿತೀವಿ. ಪರ್ಮಿಷನ್ ಅಂದ್ರೆ ಪರವಾನಗಿ ಅಂತ ನಾವಿಲ್ಲಿ ಕರಿತೀವಿ. ಹಾಗಾದ್ರೆ ಇಂಪೇರ್ ಅಂದ್ರೆ ಏನಪ್ಪಾ ಅಂದ್ರೆ ಅಶಕ್ತ ಅಥವಾ ದುರ್ಬಲ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಸಮಾನಾರ್ಥಕ ಅಥವಾ ನಿಯರೆಸ್ಟ್ ಪದ ಯಾವ್ದಪ್ಪ ಅಂದ್ರೆ ಇಲ್ಲಿ ಆಪ್ಷನ್ 3 ಡ್ಯಾಮೇಜ್ ಅನ್ನೋದೇನು, ಹಾನಿಗೊಳಗಾದ ಅಥವಾ ಹಾನಿಯಾದ. ಇದು ಇಲ್ಲಿ ಏನಾಗುತ್ತೆ, ಈ ವರ್ಡ್ಗೆ ಇಲ್ಲಿ ಸಮಾನಾರ್ಥಕ ಪದವಾಗಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ವಿಗರಸ್. ಈ ವಿಗರಸ್ ಅಂದ್ರೆ ಏನು, ಇದರದ ಸಮಾನಾರ್ಥಕ ಪದ ಏನಪ್ಪಾ, ಅದು ಸಿನೋನಿಮ್ ಪದ ಏನಪ್ಪಾ ಅಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 1 ಡೈನಾಮಿಕ್, ಆಪ್ಷನ್ 2 ಟೈಟ್, ಆಪ್ಷನ್ 3 ಟ್ರೂತ್, ಆಪ್ಷನ್ 4 ಟೆಂಪರರಿ. ಹಾಗಿದ್ರೆ ಈ ವಿಗರಸ್ ಅಂದ್ರೆ ಹುರುಪಿನ ಅಂತ ಇಲ್ಲಿ ಅರ್ಥ ಕೊಡುತ್ತೆ. ಹಾಗಾದ್ರೆ ಡೈನಾಮಿಕ್ ಅಂದ್ರೆ ಕ್ರಿಯಾಶೀಲ ಅಥವಾ ಕ್ರಿಯಾತ್ಮಕ. ನೆಕ್ಸ್ಟ್ ಟೈಟ್ ಅಂದ್ರೆ ಬಿರುಸಾದ ಅಥವಾ ಗಟ್ಟಿಮುಟ್ಟಾದ. ನೆಕ್ಸ್ಟ್ ಟ್ರೂತ್ ಅಂದ್ರೆ ಸತ್ಯ ಅಥವಾ ಅಂತ ಕರಿತೀವಿ. ನೆಕ್ಸ್ಟ್ ಟೆಂಪರರಿ ಅಂದ್ರೆ ಏನು, ತಾತ್ಕಾಲಿಕ ಅಂತ ಕರಿತೀವಿ, ಟೆಂಪರರಿ ಆಗಿ ತಾತ್ಕಾಲಿಕ ಅಂತ ಕರಿತೀವಿ. ಹಾಗಿದೆ ಇಲ್ಲಿ ವಿಗರಿಸ್ ಅಂದ್ರೆ ಏನು, ಹುರುಪಿನ. ಅದೇ ರೀತಿ ಇಲ್ಲಿ ಡೈನಾಮಿಕ್ ಅಂದ್ರೆ ಏನು, ಕ್ರಿಯಾಶೀಲ ಅಥವಾ ಕ್ರಿಯಾತ್ಮಕ. ಹಾಗಿದ್ರೆ
ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡೈನಾಮಿಕ್. ಡೈನಾಮಿಕ್ ಅನ್ನೋದು ಈ ವಿಗರಸ್ಗೆ ಸಿನಾನಿಮ್ ವರ್ಡ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಪೆರೆನಿಯಲ್. ಅಂದರೆ ಇವಾಗ ಇಷ್ಟೊತ್ತು ನಾವೇನು ಮಾಡಿದ್ವಿ, ಸಿನಾನಿಮ್ ವರ್ಡ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥವುಗಳಿಗೆ ನಾವೇನು ಮಾಡಬೇಕು, ಎಂಟಾನಿಮ್ ಅಂದರೆ ವಿರುದ್ಧಾರ್ಥಕ ಪದವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಿದ್ರೆ ಈ ಪೆರೆನಿಯಲ್ ಇದಕ್ಕೆ ವಿರುದ್ಧಾರ್ಥಕ ಪದ ಅಥವಾ ಎಂಟಾನಿಮ್ ಯಾವುದಪ್ಪ ಅಂದರೆ ಇಲ್ಲಿ ನಾವು ನೋಡೋಣ. ಆಪ್ಷನ್ 1 ಅಕಾಶನಲ್, ಆಪ್ಷನ್ 2 ಪರ್ಮನೆಂಟ್, ಆಪ್ಷನ್ 3 ಫ್ರೀಕ್ವೆಂಟ್, ಆಪ್ಷನ್ 4 ರೇರ್. ಹಾಗೆ ಪೆರೆನಿಯಲ್ ಅಂದರೆ ಏನಂತ ನಮ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಈ ಪೆರೆನಿಯಲ್ ಅಂದರೆ ದೀರ್ಘಕಾಲಿಕ ಅಥವಾ ಅವ್ಯಾಹತ ಅಂದ್ರೆ ಅಥವಾ ಮೊದಲಿನಿಂದಲೂ ಅಂದ್ರೆ ಭಾಳ ದಿನದಿಂದ ಅಂತ ನಾವು ಕರಿತೀವಿ. ಹಾಗೆ ಇದಕ್ಕೆ ಅಪೋಸಿಟ್ ಯಾವುದಪ್ಪ ಅಂದ್ರೆ ಇಲ್ಲಿ ಅಕಾಶನಲ್ ಅಂದ್ರೆ ಏನಪ್ಪಾ ಅಂದ್ರೆ ಕೆಲವೊಮ್ಮೆ ಅಥವಾ ಸಾಂದರ್ಭಿಕ ಅಂದ್ರೆ ಸಿಚುವೇಶನ್ ಬಂದಾಗ. ನೆಕ್ಸ್ಟ್ ಪರ್ಮನೆಂಟ್ ಅಂದ್ರೆ ಶಾಶ್ವತವಾಗಿ. ಆಪ್ಷನ್ 3 ಫ್ರೀಕ್ವೆಂಟ್ ಅಂದ್ರೆ ಮೇಲಿಂದ ಮೇಲೆ ಅಥವಾ ಆಗಾಗ. ರೇರ್ ಅಂದ್ರೆ ವಿರಳ, ಬಹಳ ಕಡಿಮೆ, ಅವಾಗ ಅಂತ ಅರ್ಥ ಕೊಡುತ್ತೆ. ಹಾಗಿದ್ರೆ ಈ ಪೆರೆನಿಯಲ್ ಅಂದ್ರೆ ದೀರ್ಘಕಾಲಿಕ, ಅದರ ಅಪೋಸಿಟ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಕೆಲವೊಮ್ಮೆ, ಸಾಂದರ್ಭಿಕವಾಗಿ ಅಂದ್ರೆ ಅಕಾಶನಲ್ ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಅಬಂಡೆಂಟ್. ಅಂದ್ರೆ ಅಬಂಡೆಂಟ್ಗೆ ಅಪೋಸಿಟ್ ವರ್ಡ್ ಯಾವುದು ಅಥವಾ ಎಂಟಾನಿಮ್ ವರ್ಡ್ ಯಾವುದು, ವಿರುದ್ಧಾರ್ಥಕ ಪದ ಯಾವುದು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಆಪ್ಷನ್ ಇದೆ. ಫಸ್ಟ್ 1 ಪ್ಲೆಂಟಿ, ಆಪ್ಷನ್ 2 ಬ್ಯೂಟಿಫುಲ್, ಆಪ್ಷನ್ 3 ಬೌಂಟಿಫುಲ್, ಆಪ್ಷನ್ 4 ಸ್ಕೇರ್ಸ್. ಹಾಗಿದ್ರೆ ಇದಕ್ಕೆ ಆಪ್ಷನ್ ಯಾವ್ದಪ್ಪ ಅಂದ್ರೆ ಇವಾಗ ನೋಡೋಣ. ಹಾಗಿದ್ರೆ ಈ ಅಬಂಡೆಂಟ್ ಅಂದ್ರೆ ಏನು? ಅಬಂಡೆಂಟ್ ಅಂದ್ರೆ ಹೇರಳವಾಗಿ ಅಥವಾ ಸಾಕಷ್ಟು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಅರ್ಥವನ್ನು ಕೊಡುತ್ತೆ. ಹಾಗಿದ್ರೆ ಇಲ್ಲಿ ಆಪ್ಷನ್ ಇದೆ. ಈ ಪ್ಲೆಂಟಿ ಅಂದ್ರೆ ಹೆಚ್ಚಿರುವ ಅಥವಾ ಸಾಕಷ್ಟು, ಬ್ಯೂಟಿಫುಲ್ ಅಂದ್ರೆ ಸುಂದರವಾಗಿರು, ಬೌಂಟಿಫುಲ್ ಅಂದ್ರೆ ಸುಗ್ಗಿಯ ಕಾಲ ಅಥವಾ ಸಾಕಷ್ಟು ಇರುವ, ಅದೇ ರೀತಿ ಸ್ಕೇರ್ಸ್ ಅಂದ್ರೆ ಕೊರತೆ ಇರುವ ಅಥವಾ ಕಡಿಮೆ ಇರುವ ಅಂದ್ರೆ ಸ್ವಲ್ಪ ಕಡಿಮೆ ಇರುವುದು ಅಂತ ಅರ್ಥ ಕೊಡುತ್ತೆ. ಹಾಗಾದ್ರೆ ಅಬಂಡೆಂಟ್ ಅಂದ್ರೆ ಏನು? ಹೆಚ್ಚು. ಹಾಗಾದ್ರೆ ಸ್ಕೇರ್ಸ್ ಅನ್ನೋದೇನು? ಕಡಿಮೆ. ಹೆಚ್ಚು, ಕಡಿಮೆ ಅಥವಾ ಕೊರತೆ. ಅದಕ್ಕೋಸ್ಕರ ಆಪ್ಷನ್ 4 ಸ್ಕೇರ್ಸ್ ಅನ್ನೋದೇನು ಇಲ್ಲಿ ಸರಿಯಾದಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಎಕ್ಸ್ಟಿಂಗ್ವಿಶ್. ಇದರ ವಿರುದ್ಧಾರ್ಥಕ ಪದ ಯಾವ್ದು, ಅಪೋಸಿಟ್ ವರ್ಡ್ ಅಥವಾ ಎಂಟಾನಮಿ ಯಾವ್ದಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಇದೆ. ಆಪ್ಷನ್ 1 ಮ್ಯಾಗ್ನಿಫೈ, ಆಪ್ಷನ್ 2 ಕಿನ್ಲಿ, ಆಪ್ಷನ್ 3 ಎಕ್ಸ್ಟಿಂಕ್ಟ್, ಆಪ್ಷನ್ 4 ಫ್ರೀಸ್. ಹಾಗಿದೆ ಈ ಎಕ್ಸ್ಟಿಂಗ್ವಿಶ್ ಅಂದ್ರೆ ಏನು ಅಂದ್ರೆ ನಂದಿಸು ಅಥವಾ ಆರಿಸು ಅಂತ ಇಲ್ಲಿ ಅರ್ಥವನ್ನು ಕೊಡುತ್ತೆ. ಹಾಗೆ ಮ್ಯಾಗ್ನಿಫೈ ಅಂದ್ರೆ ಹೆಚ್ಚಿಸು ಅಥವಾ ಇನ್ನು ಸ್ವಲ್ಪ ದೊಡ್ಡದು ಮಾಡು ಅಂತ ಅರ್ಥ. ನೆಕ್ಸ್ಟ್ ಕಿನ್ಲಿ ಅಂದ್ರೆ ಬೆಳಗಿಸು ಅಥವಾ ಉರಿಸು ಅಥವಾ ಹೊತ್ತಿಸು ಅಂತ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಕ್ಸ್ಟಿಂಕ್ಟ್ ಅಂದ್ರೆ ನಂದಿಸು, ಆರಿಸು, ಇದು ಕೂಡ ಸೇಮ್. ನೆಕ್ಸ್ಟ್ ಫ್ರೀಸ್ ಅಂದ್ರೆ ತಂಪುಗೊಳಿಸು. ಹಾಗಿದೆ ಎಕ್ಸ್ಟಿಂಗ್ವಿಶ್ ಅಂದ್ರೆ ಏನು? ನಂದಿಸು, ಆರಿಸು. ಅದೇ ರೀತಿ ಇಲ್ಲಿ ಕಿನ್ಲಿ ಇದಕ್ಕೆ ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ. ಕಿನ್ಲಿ ಅಂದ್ರೆ ಬೆಳಗಿಸು ಅಥವಾ ಉರಿಸು. ನೆಕ್ಸ್ಟ್ ಕ್ವಶನ್ ಎನ್ಸಿಯಂಟ್. ಅಂದ್ರೆ ಎನ್ಸಿಯಂಟ್ ಅಪೋಸಿಟ್ ವರ್ಡ್ ಏನು ಅಥವಾ ಎಂಟಾನಮಿ ವರ್ಡ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ. ಆಪ್ಷನ್ 1 ಎಂಟ್ವಿಕ್, ಆಪ್ಷನ್ 2 ಟ್ರಾನ್ಸೆಂಟ್, ಆಪ್ಷನ್ 3 ಮಾಡರ್ನ್, ಆಪ್ಷನ್ 4 ಸೈಲೆಂಟ್. ಹಾಗೆ ಈ ಎನ್ಸಿಯಂಟ್ ಅಂದ್ರೆ ಪುರಾತನ ಅಥವಾ ಪ್ರಾಚ್ಯ ಅಥವಾ ಹಳೆಯದಾದ ಅಂತ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಎಂಟ್ವಿಕ್ ಅಂದ್ರೆ ಹಳೆ ವಸ್ತುಗಳನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಟ್ರಾನ್ಸೆಂಟ್ ಅಂದ್ರೆ ಅಸ್ಥಿರವಾದ ಅಂತ ಅರ್ಥ. ಮಾಡರ್ನ್ ಅಂದ್ರೆ ನವೀನತೆ ಅಥವಾ ಹೊಸದಾದ. ನೆಕ್ಸ್ಟ್ ಸೈಲೆಂಟ್ ಅಂದ್ರೆ ಪ್ರಮುಖ ಅಥವಾ ಮಹತ್ವವಾದ ಅಂತ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಎನ್ಸಿಯಂಟ್ ಅಂದ್ರೆ ಏನಿಲ್ಲಿ ಪುರಾತನ. ಅದೇ ರೀತಿ ಮಾಡರ್ನ್ ಅಂದ್ರೆ ಏನು? ಹೊಸದಾದ ಅಂದ್ರೆ ನವೀನತೆ ಅಥವಾ ನಾವೀನ್ಯವಾದ ಅಂತ ಅರ್ಥವನ್ನು ಕೊಡುತ್ತೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಮಾಡರ್ನ್. ಏನ್ಸಿಯಂಟ್, ಮಾಡರ್ನ್. ನಾವು ಅಂತ ಹೇಳ್ತೀವಿ ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಮಾಡರ್ನ್ ಹಿಸ್ಟ್ರಿ. ಅಂದ್ರೆ ಏನ್ಸಿಯಂಟ್ ಅಂದ್ರೆ ಓಲ್ಡ್ ಹಿಸ್ಟ್ರಿ, ಮಾಡರ್ನ್ ಅಂದ್ರೆ ಹೊಸ ಹಿಸ್ಟ್ರಿ. ಅದಕ್ಕೆ ಇದೇನಪ್ಪ ಅಂದ್ರೆ ಮಾಡರ್ನ್ ಅನ್ನೋದು ಇಲ್ಲಿ ಸರಿಯಾದಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅಸೆಟ್ಸ್. ಅಸೆಟ್ಸ್ಗೆ ಇಲ್ಲಿ ಎಂಟಾನಮಿ ಅಥವಾ ವಿರುದ್ಧಾರ್ಥಕ ಪದ ಯಾವ್ದಪ್ಪ ಅಂದ್ರೆ
ಇಲ್ಲಿ ಆಪ್ಷನ್ ಇದೆ. ಆಪ್ಷನ್ 1 ರೆಸ್ಪಾನ್ಸಿಬಿಲಿಟಿ, ಆಪ್ಷನ್ 2 ಎಸ್ಟೇಟ್, ಆಪ್ಷನ್ 3 ಲಯಬಿಲಿಟೀಸ್, ಆಪ್ಷನ್ 4 ಹಿಂಡ್ರೆನ್ಸಸ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ನಾವೀಗ ನೋಡೋಣ. ಹಾಗಾದ್ರೆ ಅಸೆಟ್ಸ್ ಅಂದ್ರೆ ಏನು? ಅಸೆಟ್ಸ್ ಅಂದ್ರೆ ಸ್ವತ್ತು ಅಥವಾ ಸಂಪತ್ತು ಅಂತ ನಾವಿಲ್ಲಿ ಕರಿತೀವಿ. ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಜವಾಬ್ದಾರಿ, ಅದೇ ರೀತಿ ಎಸ್ಟೇಟ್ ಅಂದ್ರೆ ತೋಟ, ನೆಕ್ಸ್ಟ್ ಲಯಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆ ಅಥವಾ ಬಾಧ್ಯತೆ ಅಂತ ಇಲ್ಲಿ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಹಿಂಡ್ರೆನ್ಸಸ್ ಅಂದ್ರೆ ಅಡಚಣೆ ಅಥವಾ ತೊಂದರೆ ಅಂತ ಇಲ್ಲಿ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಈ ಅಸೆಟ್ಸ್ಗೆ ಇದರಲ್ಲಿ ನಿಯರೆಸ್ಟ್ ಪದ ಯಾವ್ದಪ್ಪ ಅಂದ್ರೆ ಲಯಬಿಲಿಟೀಸ್. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಲಯಬಿಲಿಟೀಸ್, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ನೆಕ್ಸ್ಟ್ ಕ್ವಶನ್, ಟ್ರಾನ್ಸ್ಪರೆಂಟ್ಗೆ ಇಲ್ಲಿ ವಿರುದ್ಧಾರ್ಥಕ ಪದ ಯಾವ್ದಪ್ಪ ಅಂದ್ರೆ ನಾವಿಲ್ಲಿ ನೋಡೋಣ. ಆಪ್ಷನ್ 1 ಒಪೆಕ್, ಆಪ್ಷನ್ 2 ಮಿಸ್ಟ್ರಿ, ಆಪ್ಷನ್ 3 ಕವರ್ಡ್, ಆಪ್ಷನ್ 4 ಕ್ಲಿಯರ್. ಹಾಗೆ ಈ ಒಪೆಕ್ ಅಂದ್ರೆ ಏನು ಅಂತ ಅಂದ್ರೆ ಅಪಾರದರ್ಶಕ ಅಥವಾ ಕಣ್ಣಿನ ಆಚೆ ಬದಿಯಿಂದ ಕಾಣದಿರುವುದು, ಅಂದ್ರೆ ನಮ್ಮ ಕಣ್ಣಿಗೆ ಕಾಣಲಾರದು. ನೆಕ್ಸ್ಟ್ ಮಿಸ್ಟ್ರಿ ಅಂದ್ರೆ ದುಃಖ ತರುವಂತ. ನೆಕ್ಸ್ಟ್ ಕವರ್ಡ್ ಅಂದ್ರೆ ಮುಚ್ಚು ಅಥವಾ ಮುಚ್ಚಿರುವ ಅಥವಾ ಆವರಿಸಿರುವ. ನೆಕ್ಸ್ಟ್ ಕ್ಲಿಯರ್ ಅಂದ್ರೆ ಸ್ಪಷ್ಟವಾದ ಅಥವಾ ಸ್ಪಷ್ಟವಾಗಿರುವ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಟ್ರಾನ್ಸ್ಪರೆಂಟ್ ಅಂದ್ರೆ ಏನು? ಪಾರದರ್ಶಕ. ಹಾಗಾದ್ರೆ ಈ ಪಾರದರ್ಶಕಕ್ಕೆ ಅಪೋಸಿಟ್ ವರ್ಡ್ ಯಾವ್ದಪ್ಪ ಅಂದ್ರೆ ಅಪಾರದರ್ಶಕ ಅಂದ್ರೆ ಒಪೆಕ್ ಅಂದ್ರೆ ಏನು? ಅಪಾರದರ್ಶಕ. ಟ್ರಾನ್ಸ್ಪರೆಂಟ್ ಅಂದ್ರೆ ಪಾರದರ್ಶಕ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇದಕ್ಕೆ ಒಪೆಕ್ ಅನ್ನೋದು ಇಲ್ಲಿ ಸರಿಯಾದಂತ ಉತ್ತರ ಆಗುತ್ತೆ. ಅಂದ್ರೆ ಅಪಾರದರ್ಶಕ. ಅದೇನು ಪಾರದರ್ಶಕ, ಇದು ಅಪಾರದರ್ಶಕ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ಎಲ್ಲರಿಗೂ ತುಂಬಾ ಧನ್ಯವಾದಗಳು.